ಈ ಭಜನೆ ಅಥವಾ ಈ ಹರಿದಾಸ ಸಾಹಿತ್ಯ ಅಥವಾ ಕೀರ್ತನೆ ಮುಂತಾದವುಗಳಲ್ಲೇನಿವೆ, ಇದು ಬರೀ ಹೆಸರಿಗೆ ಮಾತ್ರ ಇರುವಂಥದ್ದಲ್ಲ. ನಮ್ಮ ಹೆಸರಿದ್ದ ಹಾಗೆ, ಯಾಕಂದ್ರೆ ನಮಗೆ ಇವತ್ತೊಂದು ಹೆಸರಿದೆ, ಈ ಹೆಸರಿಗೂ ನಮಗೂ ಸಂಬಂಧ ಇಲ್ಲ. ಅಂದರೆ ಆ ಹೆಸರಿನ ಅರ್ಥಕ್ಕೂ ನಮಗೂ ಸಂಬಂಧ ಇಲ್ಲ. ಬರೀ ಗುರುತಿಸ್ಲಿಕ್ಕೆ ಒಂದು ಹೆಸರಿಟ್ಟಿರ್ತೇವೆ ಅಷ್ಟೇ. ಹಾಗಲ್ಲ. ಈಗ ಹರಿದಾಸರು ಅಂತ ನಾವು ಕರಿತೇವೆ. ಯಾರೋ ಒಂದು 4 ಜನರನ್ನು ಗುರುತಿಸ್ಲಿಕ್ಕೋಸ್ಕರ ಹರಿದಾಸರು ಅಂತ ಇಡುವುದಲ್ಲ ಹೆಸರನ್ನು. ಭಜನೆ ಅಂತ ಕರೀತೇವೆ. ಏನೋ ಒಂದು 4 ಪದ್ಯಕ್ಕೆ ಭಜನೆ ಅಂತ ಕರೆಯುವುದಲ್ಲ, ಕೀರ್ತನೆ ಅಂತ ಕರಿತೇವೆ. ಬರೀ ಹೀಗೆ ಸುಮ್ಮನೆ ಕರೆಯುವುದಲ್ಲ, ಪ್ರತಿಯೊಂದು ಅರ್ಥವತ್ತಾಗಿದೆ. ನಿಜವಾಗಿ ಪ್ರತಿಯೊಂದರ ಅರ್ಥವನ್ನು ನಾವು ತಿಳ್ಕೊಂಡು ಹೋದಾಗ ಅದರ ಮಹತ್ವ ಏನು ಅಂತ ಗೊತ್ತಾಗ್ತಾ ಬರ್ತದೆ. ಅದರಲ್ಲಿಯೂ ವಿಶೇಷವಾಗಿ ನಾವಿವಾಗ ಒಂದು ಎಂಥ ಯುಗದಲ್ಲಿದ್ದೇವೆ, ಎಂಥ ಒಂದು ದೆಸೆಯಲ್ಲಿದ್ದೇವೆ ಅಂತ ಹೇಳಿದರೆ, ಸಂಪೂರ್ಣ ಆಸ್ತಿಕತೆಯಿಂದ ನಾಸ್ತಿಕತೆಯ ಕಡೆಗೆ ಹೋಗ್ತಾ ಇದ್ದೇವೆ. ಪ್ರವಾಹ ಹೇಗೆ ಹರಿತಾ ಇದೆ ಇವತ್ತು ಅಂತ ಹೇಳಿದರೆ, ದೊಡ್ಡ ನದಿಯ ಪ್ರವಾಹ ಹರಿದಾಗೆ ಈ ಆಧುನಿಕತೆಯ ಪ್ರಭಾವ, ಆಧುನಿಕ ವಿಜ್ಞಾನ ಇರ್ಬೋದು ಅಥವಾ ಆಧುನಿಕತೆ ಇರ್ಬೋದು, ಇದು ನಮ್ಮನ್ನು ಎತ್ತ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ನಾಸ್ತಿಕತೆಯ ಕಡೆಗೆ. ದೇವರಿಲ್ಲ, ಧರ್ಮ ಇಲ್ಲ, ಪಾಪ ಪುಣ್ಯ ಇಲ್ಲ, ಇದು ಯಾವುದೂ ಇಲ್ಲ. ಇಂಥ ಮನೋಭಾವನೆ ನಮ್ಮೊಳಗೆ ಗಟ್ಟಿಯಾಗ್ತಾ ಇದೆ. ಗಟ್ಟಿಯಾಗುತ್ತಾ ಇದೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಳಗೆ ಎಲ್ಲೋ ಇರ್ತದೆ ಇದರ ವಾಸನೆ. ಆದರೆ ಇದರ ಒಂದು ಎಲ್ಲೋ ಸಣ್ಣ ಬೀಜ ಏನಿದೆ, ಆ ಬೀಜ ಹೆಮ್ಮರವಾಗಿ ಬರಲಿಕ್ಕೆ ಬೇಕಾದಂತಹ ಗೊಬ್ಬರ, ನೀರು, ಮಣ್ಣು ಇದೆಲ್ಲ ನಮಗೆ ಸಿಗುತ್ತಾ ಇದೆ. ಅದರಿಂದಾಗಿ ನಾವು ನಾಸ್ತಿಕರಾಗುತ್ತಾ ಇದ್ದೇವೆ. ದಿನ ಹೋದಾಗೆ ನಾವೇ ನಾಸ್ತಿಕರಾಗುತ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಯುವ ಪೀಳಿಗೆಯ ಕಥೆ ಏನು? ವರ್ಷದಿಂದ ವರ್ಷಕ್ಕೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಈ ನಾಸ್ತಿಕತೆ ಹೆಚ್ಚೆಚ್ಚು ಬೆಳೀತಾ ಇದೆ. ಬೆಳೀಲಿ, ನಮಗೇನಾಗಬೇಕಾಗಿದೆ? ಅದರ ಪಾಡಿಗೆ ಅದಿರ್ತದೆ, ನಮ್ಮ ಪಾಡಿಗೆ ನಾವು ಬಿಡೋಣ ಅಂತ ಹೇಳಿದ್ರೆ ಇಲ್ಲ. ನೋಡಿ, ಯಾವತ್ತೂ ಒಂದು ಮುಳ್ಳಿನ ಗಿಡ, ಮುಳ್ಳಿನ ಮರ ತನ್ನ ಪಾಡಿಗೆ ತಾನು ಎಲ್ಲೂ ಇರಲಿ ಅಂತ ಹೇಳಿದರೆ ಆಗೋಲ್ಲ. ಯಾಕಂತ ಹೇಳಿದರೆ ಯಾವ ರೀತಿಯಿಂದಲಾದರೂ ಅದು ನಮಗೆ ತೊಂದರೆ ಕೊಡ್ತದೆ. ಹಾಗೆಯೇ ಈ ನಾಸ್ತಿಕತೆ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಮಾರಕ. ಅದು ಈ ನಾಸ್ತಿಕತೆಗೆ ಮುಖ್ಯ ಕಾರಣ ಏನು, ಮೂಲ ಕಾರಣ ಏನು ಅಂತ ಹೇಳಿದರೆ, ಆಸ್ತಿಕರು ಅಂತ ಮುಖವಾಡ ಹಾಕ್ಕೊಂಡವರು ಇರಬಹುದು ಅಂತ ಹೇಳಿದರೆ, ನಾವು ಆಸ್ತಿಕರು, ನಾವು ದೇವರನ್ನು ನಂಬುವವರು, ನಾವು ಧರ್ಮವನ್ನು ನಂಬುವವರು, ನಾವು ಪಾಪ ಪುಣ್ಯವನ್ನು ನಂಬುವವರು, ಈ ರೀತಿ ಹೇಳಿಕೊಂಡು ನಾವು ನಾಸ್ತಿಕತೆಯಲ್ಲಿ ತೊಡಗಿರ್ತೇವೆ. ಅದು ಏನು ಮಾಡ್ತದೆ ನಮ್ಮನ್ನು ಅಂತ ಹೇಳಿದರೆ, ಅಥವಾ ಯಾರು ಈ ನಮ್ಮನ್ನು ನೋಡ್ತಾ ಇರ್ತಾರೆ ಅವರಲ್ಲಿ ಎಂಥ ಭಾವನೆ ಮೂಡಿಸ್ತದೆ ಅಂತ ಹೇಳಿದರೆ, ಈ ದೇವರು ಧರ್ಮ ಎಲ್ಲ ಸುಮ್ಮನೆ ಮಾರ್ರೆ. ಯಾಕಂತ ಹೇಳಿದ್ರೆ ನೋಡಿ, ದೇವರು ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಏನಾಗುತ್ತೆ? ಏನೂ ಆಗಲ್ಲ, ಇವರಿಗೆ ಕಷ್ಟ ತಪ್ಪಿಲ್ಲ. ಈ ರೀತಿ ಈ ಧರ್ಮದ ಬಗ್ಗೆ ಒಂಥರ ತಿರಸ್ಕಾರ ಭಾವನೆ ಬರ್ತದೆ. ಇದೆಲ್ಲ ಸುಳ್ಳು ಅಂತ ಕಾಣಿಸ್ತದೆ. ಈ ಭಜನೆ ಮುಂತಾದವುಗಳೆಲ್ಲ ಏನಿದೆ, ಇದು ಬರೀ ವೇಸ್ಟ್ ಅಂತ ಕಾಣಿಸ್ತದೆ. ಈ ರೀತಿ ಭಾವನೆ ಸಹಜವಾಗಿ ಮೂಡುವಂತಹ ಅವಕಾಶ ಇದೆ. ಇದಕ್ಕೇನು ಕಾರಣ ಅಂತ ಹೇಳಿದರೆ, ಆಸ್ತಿಕತೆಯ ಮುಖವಾಡ ಹೊತ್ತಿರುವಂಥದ್ದು. ನಾವು ಯಾಕೆ ಮುಖವಾಡ ಹೊತ್ತಿರುವುದು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಳಗೆ ಇರುವುದು ನಾಸ್ತಿಕತೆಯೇ. ಈ ನಾಸ್ತಿಕತೆಯನ್ನು ನಾವು ಯಾಕೆ ಯಾವ ರೀತಿಯಿಂದ ಹೋಗಲಾಡಿಸಬಹುದು ಅಂತ ಹೇಳಿದರೆ, ಜ್ಞಾನದ ಮೂಲಕ, ತಿಳಿದುಕೊಳ್ಳುವ ಮೂಲಕ. ಯಾವಾಗ ಒಂದೊಂದು ವಿಷಯದ ಬಗ್ಗೆ ತಿಳಿತಾ ಹೋಯಿತು, ಈ ಆಸ್ತಿಕತೆಯ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ, ಇದರ ಬಗ್ಗೆ ನಾವು ಯಾವಾಗ ತಿಳ್ಕೊಂಡು ಹೋಗ್ತೇವೆ, ಅವಾಗ ಹಾಕೊಂಡ ಮುಖವಾಡ ಇದೆಯಲ್ವ, ಮುಖವಾಡ ಕಳಚುತ್ತಾ ಬರ್ತದೆ. ಒಳಗಿನಿಂದಲೂ ಕೂಡ ಆಸ್ತಿಕತೆಯ ಬೇರು ನೆಲೆ ನಿಲ್ತದೆ. ಗೊತ್ತಾಗದಿದ್ದರೆ ಅಷ್ಟಕ್ಕಷ್ಟೇ ನಮ್ಮ ಮಕ್ಕಳು ಮಾಡಿದಾಗೆ. ಮಕ್ಕಳಿಗೆ ನಾವೇನೋ ಒಂಥರ ಒತ್ತಾಯದೆಲ್ಲ ಮಾಡಿಸ್ತೇವೆ, ಒಳಗೆ ಇಷ್ಟ ಇರೋಲ್ಲ ಅವುಗಳಿಗೆ. ಆದರೆ ನಮ್ಮ ಒತ್ತಾಯಕ್ಕೆ ಏನೋ ದೇವರು ಪೂಜೆ ಮಾಡೋದು, ಜಪ ಮಾಡೋದು, ನಮಸ್ಕಾರ ಮಾಡೋದು ಏನು ಮಾಡ್ತೇವೆ. ನಾವು ಹಾಗೆ, ನಮಗೆ ಇನ್ಯಾರು ಹೊಡಿತಾರೆ ಬಡಿತಾರೆ ಅಂತ ಹೆದರಿಕೆ ಅಲ್ಲ, ಮತ್ತು ಮಾಡದಿದ್ದರೆ ಏನಾಗ್ಬಿಡ್ತದೋ ಏನೋ ಅಂತ ಇಂಥ ಒಂದು ಭಯ. ಈ ಭಯದಿಂದಾಗಿ ತೊಡಗಿದೆ. ಕೆಲವರು ಆ ಭಯವೂ ಇಲ್ಲ, ನಿರ್ಭಯ, ಏನೂ ಆಗೋಲ್ಲ ಅಂಥವರು ಪೂರ್ತಿ ನಾಸ್ತಿಕರು. ನಾವು ಅರ್ಧಂಬರ್ಧ ನಾಸ್ತಿಕರು. ಹಾಗಾಗಬಾರ್ದು. ನಿಜವಾದ ಆಸ್ತಿಕತೆ ಬೇಕು. ಯಾಕ್ರಿ ನಾಸ್ತಿಕರಾಗಿದ್ರೇನು ಆಸ್ತಿಕರಾಗಿದ್ರೇನು? ಎಲ್ಲರೂ ಬದುಕೇ ಬದುಕ್ತಾರೆ, ಸಾಯುವಾಗ ಸಾಯ್ತಾರೆ. ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಸಾಮಾನ್ಯ ಕೇಳ್ಬೋದು. ಆದರೆ ನೋಡಿ, ಇಡೀ ನಮ್ಮ ಭಾರತೀಯ ತತ್ವಶಾಸ್ತ್ರ ಏನಿದೆ, ವೇದಗಳಿರಬಹುದು, ಪುರಾಣಗಳಿರಬಹುದು, ಮಹಾಭಾರತ ಇರಬಹುದು, ಇವುಗಳೆಲ್ಲ ಒಟ್ಟಿಗೆ ಸಂದೇಶ ಏನು ಕೊಡ್ತಾ ಇದೆ ಅಂತ ಹೇಳಿದರೆ,
ಧರ್ಮ ಅನ್ನುವುದು ಯಾಕೆ ಬೇಕು ಅಂತ ಹೇಳಿದರೆ ನಮಗೋಸ್ಕರ. ಧರ್ಮ ಇನ್ಯಾವುದಕ್ಕೂ ಅಲ್ಲ, ಮತ್ತು ನಮ್ಮ ರಕ್ಷಣೆಗೋಸ್ಕರ. ಅದಕ್ಕೆ ಧರ್ಮ ಅಂತ ಹೆಸರು. ಧಾರಣಾತ್ ಧರ್ಮ ಇತ್ಯಾಹುಹು ಅಂತ. ಅದನ್ನು ಧರ್ಮ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ನಮ್ಮನ್ನು ಹೊತ್ತುಕೊಂಡಿರುವುದೇ ಅದು, ನಮ್ಮ ಬದುಕನ್ನು ಹೊತ್ತುಕೊಂಡಿರುವುದು ಧರ್ಮ. ಇದನ್ನೇ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಗಾಂಧಾರಿ ಹೇಳ್ತಾಳೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ. ಯಾಕಂದರೆ ಧರ್ಮ ಅನ್ನೋದು ನಮ್ಮ ರಕ್ಷಣೆಗೋಸ್ಕರ ಇರುವಂಥದ್ದು. ಆ ಧರ್ಮವನ್ನೇ ನಾವು ತಿರಸ್ಕರಿಸಿದ್ವು ಅಂತ ಹೇಳಿದ್ರೆ ನಮಗೆ ಯಾವ ರಕ್ಷಣೆಯೂ ಇಲ್ಲ ಅಂತ ಆಗ್ತದೆ. ಯಾಕಂದರೆ ಧರ್ಮ ಅಂತ ಹೇಳಿದ್ರೆ ಅದು ಧಾರಣ ಮಾಡ್ತಾ ಇರೋದು, ಇಡೀ ಜಗತ್ತನ್ನು ಹೊತ್ತಿರೋದು. ಅದನ್ನು ನಾವು ಉಳಿಸಬೇಕು. ಒಬ್ಬ ವ್ಯಕ್ತಿ ಹುಟ್ಟುವುದರಿಂದ ಸಾಯುವ ತನಕ ಮಾಡಬೇಕಾದ ಮುಖ್ಯ ಕರ್ತವ್ಯ ಏನು ಅಂದರೆ ಧರ್ಮಾಚರಣೆ. ಅಂದರೆ ನನ್ನ ಪಾಲಿನ ಕರ್ತವ್ಯ, ಅದನ್ನು ನಾನು ಮಾಡಬೇಕು. ಆದರೆ ನನ್ನ ಪಾಲಿನ ಕರ್ತವ್ಯ ಏನು ಅಂತಲೇ ನನಗೆ ಗೊತ್ತಿಲ್ಲದಿದ್ದರೆ ಏನು ಮಾಡಲಿಕ್ಕಾಗತ್ತೆ ಹೇಳಿ? ಏನೇನೋ ಮಾಡ್ತೇವೆ, ಇದೇ ನಾನು ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಳ್ತೇವೆ. ಹಾಗಲ್ಲ. ಮತ್ತು ಗೀತೆಯಲ್ಲಿ ಕೃಷ್ಣ ಹೇಳುವ ಹಾಗೆ ಸ್ವಧರ್ಮಾಚರಣಂ ಶ್ರೇಯ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಾಗೆ ಪ್ರತಿಯೊಬ್ಬರನ್ನು ಇಲ್ಲಿ ತಂದು ಹಾಕಬೇಕಾದ್ರೇ ಅವ್ರಿಗೆ ಇಂತಿಂಥ ಕರ್ತವ್ಯಗಳು ಅಂತ ಕೊಟ್ಟಿದ್ದಾನೆ ದೇವರು. ಅದನ್ನು ನಾವೇನು ಕರಿತೇವೆ ಅಂದರೆ ವರ್ಣಾಶ್ರಮ ಧರ್ಮ ಅಂತ ಕರಿತೇವೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಯಾಕೆ ದೇವರು ತಂದು ಹಾಕ್ತಾನೆ ಅಂತ ಹೇಳಿದ್ರೆ ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡು ಅಂತ. ಬ್ರಾಹ್ಮಣ ಜಾತಿಯಲ್ಲಿ ಯಾಕೆ ಹುಟ್ಟಿಸ್ತಾನೆ ಅಂತ ಹೇಳಿದ್ರೆ ನಿನಗೆ ಕೆಲವು ಕರ್ತವ್ಯಗಳಿದೆ, ಅದು ಮಾಡು. ಯಾಕೆ ಮಾಡಬೇಕು ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಂತಲ್ಲ, ಅಥವಾ ಸಮಾಜದಲ್ಲಿ ನಾನೊಬ್ಬ ಗೌರವಾನ್ವಿತ ವ್ಯಕ್ತಿ ಆಗಬೇಕು ಅಂತಲ್ಲ, ಮತ್ತು ಸಮಾಜಕ್ಕೆ ನನ್ನ ಪಾಲಿನ ಕೊಡುಗೆಯನ್ನು ಕೊಡಲಿಕ್ಕೋಸ್ಕರ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಅವನು ಬ್ರಾಹ್ಮಣನಿರಬಹುದು, ಕ್ಷತ್ರಿಯನಿರಬಹುದು, ವೈಶ್ಯ ಇರಬಹುದು, ಶೂದ್ರ ಇರಬಹುದು, ತನ್ನ ಪಾಲಿನ ಕರ್ತವ್ಯವನ್ನು, ಅದು ಸ್ತ್ರೀಯರಿರಬಹುದು, ಪುರುಷರಿರಬಹುದು, ಪ್ರತಿಯೊಬ್ಬರು ತನ್ನ ಪಾಲಿನ ಕರ್ತವ್ಯವನ್ನು ಯಾಕೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ ಸಮಾಜದ ಹಿತಕ್ಕೋಸ್ಕರ. ಯಾಕಂದರೆ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಹಿಂದಿನವರು ಯಾಕೋಸ್ಕರ ನಮ್ಮ ಪ್ರಾಚೀನ ಋಷಿಮುನಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮಾಜದ ಹಿತದೃಷ್ಟಿಯಿಂದ, ಸಮಾಜದ ನಾಶದಕ್ಕಾಗಿ ಅಲ್ಲ. ಯಾವಾಗ ವರ್ಣಾಶ್ರಮ ಧರ್ಮ ಚೆನ್ನಾಗಿರ್ತದೆ ಆವಾಗಲೇ ದೇಶ ಸುಭಿಕ್ಷವಾಗಿರ್ತದೆ. ವರ್ಣಾಶ್ರಮ ಧರ್ಮ ಯಾವಾಗ ಹಾಳಾಗಿ ಹೋಯಿತು, ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನು ಯಾವಾಗ ಸಮಾಜದಲ್ಲಿ ನಿರ್ವಹಣೆ ಮಾಡಲಿಲ್ಲ, ಆಗಲೇ ಇಡೀ ದೇಶ ನಾಶದ ಕಡೆಗೆ ಹೋಗ್ತದೆ. ಇದಕ್ಕಿನ್ನೇನು ನಾವು ಹೆಚ್ಚು ನೋಡಬೇಕಾಗಿಲ್ಲ. ನಾವು ನಮ್ಮ ಇತಿಹಾಸಗಳಲ್ಲೆಲ್ಲ ಓದಿದ್ದೇವೆ. ಯಾವುದೋ ಪುರಾಣ ಎಲ್ಲ ಓದಲಿಕ್ಕೆ ಹೋಗಬೇಡಿ. ಪುರಾಣಕ್ಕಿಂತಲೂ ನಮ್ಮ ಈಗಿನ ಆಧುನಿಕ ಇತಿಹಾಸದ ಪುಸ್ತಕವನ್ನೇ ನೋಡಿ. ಹಿಂದಿನ ಕಾಲದಲ್ಲಿ ಚಕ್ರವರ್ತಿಗಳು, ಆಗ ನಮ್ಮ ಭಾರತ ಸಮೃದ್ಧವಾಗಿತ್ತು, ಸುವರ್ಣ ಯುಗ, ಅಂಥ ಯುಗ, ಇದನ್ನೆಲ್ಲ ನಾವು ಕೇಳ್ತೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ವಜ್ರ, ವೈಡೂರ್ಯ, ಬಂಗ ಎಲ್ಲ ಹಾಕಿ ಅಳಿತಾ ಇದ್ರು, ಮಾರ್ತಾ ಇದ್ರು. ಆ ರೀತಿ ಇತ್ತು ನಮ್ಮ ದೇಶ, ಅಷ್ಟು ಸುಭೀಷ್ಟವಾಗಿತ್ತು ಅಂತ. ವಾಸ್ತವಿಕವಾಗಿ ಆ ರೀತಿ ಇರಲಿಕ್ಕೆ ಮೂಲ ಕಾರಣ ಏನಂತ ತಿಳ್ಕೊಳ್ಳಿ. ಆ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಕಟ್ಟುನಿಟ್ಟಾಗಿತ್ತಲ್ವ. ಪ್ರತಿಯೊಬ್ಬನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ತಪ್ಪದೆ ತನ್ನ ಕರ್ತವ್ಯವನ್ನು ಪಾಲನೆ ಮಾಡ್ತಾ ಇದ್ನಲ್ವ. ನೋಡಿ, ಆ ಕಾರಣದಿಂದಲೇ ಆಗ ಈ ದೇಶ ಸುಭೀಕ್ಷವಾಗಿತ್ತು. ಪ್ರತಿಯೊಬ್ಬರ ಮೇಲೆ ಗೌರವ ಇತ್ತು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕರ್ತವ್ಯದ ಮೇಲೆ ನಿಷ್ಠೆ ಇತ್ತು. ಅದಕ್ಕಾಗಿ ಆಗ ದೇಶ ಸುಭೀಕ್ಷವಾಗಿತ್ತು, ಯಾವುದೇ ಕೊರತೆ ಇರಲಿಲ್ಲ. ಎಲ್ಲಿವರೆಗೆ ಅಂದರೆ ಇಡೀ ವಿಶ್ವ ಭಾರತವನ್ನು ನೋಡ್ತಾ ಇತ್ತು. ಭಾರತಕ್ಕೆ ಬರಬೇಕು ಅಂತ ಹಂಬಲಿಸ್ತಾ ಇದ್ರು ಪ್ರಾಚೀನರು, ಪಾಶ್ಚಾತ್ಯರು. ಇದನ್ನು ನಾವು ಇತಿಹಾಸದಲ್ಲಿ ಕೊಲಂಬಸ್ಸು ಭಾರತವನ್ನು ಹುಡ್ಕೊಂಡು ಬಂದ. ಯಾಕೆ ಬಂದ? ಭಾರತದಲ್ಲಿ ಏನಿತ್ತು ಅವನಿಗೆ ಅಂದರೆ ಇಲ್ಲಿಯ ವೈಶಿಷ್ಟ್ಯ ಅಷ್ಟಿತ್ತು. ಈ ವೈಶಿಷ್ಟ್ಯಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮ. ಅದರಿಂದಾಗಿ ಇದ್ದ ಸುಭೀಕ್ಷೆ, ಅದರಿಂದ ಇದ್ದಂತಹ ಸಮೃದ್ಧಿ. ಇವತ್ತು ಯಾವ ರೀತಿ ನಾವು ಪಾಶ್ಚಾತ್ಯದ ಕಡೆಗೆ ಓಡಿ ಹೋಗ್ತೇವೆ, ಪಾಶ್ಚಾತ್ಯ ದೇಶದ ಕಡೆಗೆ, ಆ ರೀತಿ ಇಲ್ಲಿಗೆ ಬರಲಿಕ್ಕೆ ಅವಾಗ ಕಾಯ್ತಾ ಇದ್ರು. ಇವಾಗ ಏನಾಯಿತು, ಈ ಆಧುನಿಕತೆಯಿಂದ, ವಿಶೇಷವಾಗಿ ಈ ರಾಜಕಾರಣದಿಂದ, ಈ ನಾವು ಜಾತ್ಯಾತೀಯತೆ ಅಂತ ಹೇಳಿಕೊಂಡು ಜಾತಿಯನ್ನು ಎತ್ತುಕಟ್ತಾ ಇನ್ನೊಂದು ಜಾತಿಯನ್ನು ಕೆಳಗೆ ಮಾಡ್ತಾ ಯಾವಾಗ ನಾವು ಅತ್ಯಂತ ಜಾತೀಯ ದೇಶ ಮಾಡಿಬಿಟ್ರಿ ಇದನ್ನು, ಆವಾಗ ಏನಾಯಿತು ಅಂದರೆ ನೋಡಿ, ಎಲ್ಲವೂ ಕುಸಿತಾ ಇದೆ. ಇವತ್ತು ಎಲ್ಲ ಕಡೆಯೂ ಕೂಡ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮೃದ್ಧಿ ಇಲ್ಲ, ಆ ರೀತಿ ಆಗೋಗಿದೆ. ಕೇವಲ ದುಡ್ಡು ಅಂತ ಮಾತ್ರ ಕೈಗೆ ಬರ್ತಾ ಇದೆ ಹೊರತು ಅದರೊಟ್ಟಿಗೆ ನೆಮ್ಮದಿ ಬರ್ತಾ ಇಲ್ಲ, ಅದರೊಟ್ಟಿಗೆ ಶಾಂತಿ ಸಿಗ್ತಾ ಇಲ್ಲ. ಈ ರೀತಿ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕೊರತೆ ಏನು ಅಂತ ಹೇಳಿದರೆ ಕಲಿಯುಗದ ಕೊರತೆ.
ಈ ಕಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ನೋಡಿ, ಇದನ್ನು ಮಹಾಭಾರತ ಪುರಾಣಗಳಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ. ಅವನಿಗೆ ಒಂದೇ ಕೆಲಸ ಅಂತ ನೋಡಿ, ಯಾವುದೇ ಕಾರಣಕ್ಕೂ ಜ್ಞಾನ ಪ್ರಚಾರ ಆಗಬಾರ್ದು. ನಿಮಗೆ ಜ್ಞಾನ ಸಿಗ್ತಾ ನೀವು ಉದ್ಧಾರ ಆಗ್ತೀರಿ. ನೀವು ಇದು ತಪ್ಪು ಇದು ಸರಿ ಯಾವುದು ಅಂತ ನಿಮಗೆ ಗೊತ್ತಾಯ್ತಾ, ನೀವು ಒಳ್ಳೆ ದಾರಿ ಹಿಡಿತೀರಿ, ತಪ್ಪು ದಾರಿ ಬಿಡ್ತೀರಿ. ನಿಮಗೆ ಯಾವುದು ತಪ್ಪು ದಾರಿ ಸರಿ ದಾರಿ ಗೊತ್ತಾಗದೇ ಇದ್ದರೆ ತಪ್ಪು ದಾರಿ ಹಿಡ್ದೇ ಹಿಡಿತೀರಿ ನೀವು. ಯಾಕೆ ನಿಮಗೆ ಯಾವುದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಯಾವತ್ತೂ ಸರಿ ದಾರಿಗಿಂತ ತಪ್ಪು ದಾರಿ ಬೇಗ ರುಚಿ ಕಾಣಿಸ್ತದೆ. ಆ ದಾರಿ ಹಿಡ್ದೇ ಇಡ್ತೀರಿ, ಇದೇ ಸರಿಯಾದ ದಾರಿ ಅಂತ. ದಾರಿ ತಪ್ಪುತ್ತೀರಿ, ನೀವು ಅಳ್ತೀರಿ, ದುಃಖ ಪಡ್ತೀರಿ. ಅದೇ ಕಲಿಗೆ ಖುಷಿ. ಅಂದರೆ ನೋಡಿ, ಕಲಿಕಾಲದ ಮುಖ್ಯ ಉದ್ದೇಶ ಏನು, ಮುಖ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಜ್ಞಾನವನ್ನು ನಾಶ ಮಾಡೋದು. ಆದರೆ ಅದರ ವಿರುದ್ಧವಾಗಿ ಈ ಕಲಿಯ ಪ್ರಭಾವ ನಮ್ಮ ಮೇಲೆ ಆಗದಾಗ ನಾವು ತೊಡಗಬೇಕು ಅಂತೇಳಿದರೆ ಜ್ಞಾನ ಬಹಳ ಸ್ಪಷ್ಟವಾಗಿ ನಮ್ಮೊಳಗೆ ಕೂತ್ಕೊಳ್ಬೇಕು. ಯಾಕಂತ ಹೇಳಿದರೆ ಈ ಜ್ಞಾನ ಎಂಬುವಂಥದ್ದೇನಿದೆ ಅದೇ ದೊಡ್ಡ ಸುರಕ್ಷೆ. ಯಾವ ರೀತಿ ಕತ್ತಲೆ ಕೋಣೆಯಲ್ಲಿ ಹೋದವನಿಗೆ ಒಂದು ದೀಪ ಸಿಕ್ಕಿತು ಅಂತ ಹೇಳಿದರೆ ಇಡೀ ಕೋಣೆಯಲ್ಲಿ ಏನಿದೆ ನೋಡಲಿಕ್ಕಾಗತ್ತಲ್ವ, ಒಳಗೆ ಆವರಿಸಿದಂತಹ ಭಯ ಹೊರಟೋಗುತ್ತಲ್ವ. ಹಾಗೆ ಜ್ಞಾನದ ದೀಪ ಒಂದು ಸಿಕ್ತು ಅಂತ ಹೇಳಿದರೆ ಜೀವನದ ಅಂಧಕಾರ ಹೊರಟೋಗ್ತದೆ. ಒಳಗಿನ ಹೊರಗಿನ ಅಂದರೆ ಅಯ್ಯೋ ಏನಾಗುತ್ತೋ ಏನೋ ಗೊತ್ತಿಲ್ಲ, ನನ್ನ ಜೀವನ ಏನೋ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಈ ರೀತಿ ಗೊತ್ತಿಲ್ಲ ಅನ್ನೋದು ಹೊರಟೋಗ್ತದೆ. ಈ ಕಾರಣದಿಂದಲೇ ದಾಸ ಸಾಹಿತ್ಯ ಅನ್ನೋದು ಬಂದದ್ದು. ಈ ದಾಸ ಸಾಹಿತ್ಯದ ಮುಖ್ಯ ಉದ್ದೇಶ ಏನು ಅಂದರೆ ಜ್ಞಾನ ಪ್ರಚಾರ. ಬರೀ ಪದ್ಯವನ್ನು ರಚನೆ ಮಾಡುವುದಾಗಲಿ, ಪದ್ಯವನ್ನು ಹೇಳುವುದಾಗಲಿ ಇದ್ಯಾವುದು ಮುಖ್ಯ ಉದ್ದೇಶ ಅಲ್ಲ. ಮತ್ತು ಜ್ಞಾನ ಪ್ರಚಾರ ಮುಖ್ಯ ಉದ್ದೇಶ. ಈ ಕಾರಣದಿಂದಲೇ ಪ್ರತಿಯೊಬ್ಬ ಹರಿದಾಸರು ಕೂಡ ಎಲ್ಲೋ ತಾವು ಪದ್ಯವನ್ನು ಮಾಡಿ ಗಂಟು ಕಟ್ಟಿಟ್ಟಿಲ್ಲ, ಪುಸ್ತಕದಲ್ಲ ಬರೆದು ಪ್ರಿಂಟ್ ಮಾಡಲಿಲ್ಲ. ಮತ್ತು ತಾವು ಪ್ರತಿಯೊಂದು ಮನೆಗೆ ಹೋದರು. ಮನೆಗೆ ಹೋಗಿ ತಾವು ಭಿಕ್ಷೆಯನ್ನು ಬೇಡುವ ಒಂದು ಉದ್ದೇಶ ಅಷ್ಟೇ. ಆ ಉದ್ದೇಶದಿಂದಾಗಿ ತಾವು ಬೇರೆಯದ್ದನ್ನೇ ಬೇಡಿದರು. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ನೋಡಿ, ಇದೆ ಹರಿದಾಸ ಸಾಹಿತ್ಯದ ಮೂಲ ಉದ್ದೇಶ ಏನು ಈ ಪದ್ಯದಲ್ಲಿ ಗೊತ್ತಾಗುತ್ತೆ. ನಾವೇನು ತಿಳ್ಕೊಂಡಿದ್ದೇವೆ, ಹರಿದಾಸರು ಪಾಪ ಏನೂ ಇರಲಿಲ್ಲ, ದಾಸರು ಪುರಂದರದಾಸರು ಕನಕ, ಅದಕ್ಕೋಸ್ಕರ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇದ್ರು ಅಂತ. ಹೌದು, ಭಿಕ್ಷೆ ಬೇಡಲಿಕ್ಕೆ ಹೋದದ್ದೇನೋ ಹೌದು. ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ. ಹೌದು, ರಾಗಿ ಬೇಡ್ತಾ ಇದ್ದಾರೆ, ಅಕ್ಕಿ ಯಾಕೆ ಬೇಡ್ತಾ ಇಲ್ಲ, ಗೋಧಿ ಯಾಕೆ ಬೇಡ್ತಾ ಇಲ್ಲ? ನಿಜವಾಗಿಯೂ ರಾಗಿಗಿಂತ ಶ್ರೇಷ್ಠವಾದದ್ದು ಅಕ್ಕಿ ಯಾಕೆ ಬೇಡ್ತಾ ಇಲ್ಲ? ಇದೇ ರೀತಿ ನಮಗೆ ಸಾಮಾನ್ಯವಾಗಿ ಕಾಣ್ಬೋದು. ಆದರೆ ದಾಸರು ಕೇಳ್ತಾ ಇರೋದೇನು ಅಂತ ಹೇಳಿದರೆ ಈ ನೆಲದಲ್ಲಿ ಬೆಳೆಯುವ ರಾಗಿ ಅಲ್ಲ. ಮತ್ತೆ ಸ್ಪಷ್ಟ ಹೇಳ್ತಾ ಇದ್ದಾರೆ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ನಾನು ರಾಗಿ ಬಯಸ್ತಾ ಇದ್ದೇನೆ, ನಿಮ್ಮಿಂದ ಅಲ್ಲ, ನಿಮ್ಮಲ್ಲಿ. ನೋಡಿ, ಇದು ವ್ಯತ್ಯಾಸ. ನಿಮ್ಮಲ್ಲಿ ನಾನು ರಾಗಿಯನ್ನು ಬಯಸ್ತಾ ಇದ್ದೇನೆ, ನಿಮ್ಮಲ್ಲಿ ರಾಗಿಯನ್ನು ಬಯಸ್ತಾ ಇದ್ದೇನೆ ಅಂದರೆ ನನಗೆ ಕೊಡಿ ಅಂತ ನಾನು ಕೇಳ್ತಾ ಇರೋದಲ್ಲ, ಮತ್ತು ನಿಮಗೆ ಕೊಡಲಿಕ್ಕೆ ನಾನು ಬೇಡ್ತಾ ಇರೋದು. ಏನಂದರೆ ನೀವು ಯೋಗ್ಯರಾಗಬೇಕು, ಯೋಗ್ಯರಾಗಿ ನೀವು ಯೋಗ್ಯರಾಗಬೇಕು, ನೀವು ಭೋಗ್ಯರಾಗಬೇಕು, ನೀವು ಭಾಗ್ಯವಂತರಾಗಬೇಕು. ಇದೇ ರಾಗಿ ನನಗೆ ಬೇಕು. ಅಂದರೆ ನೋಡಿ, ಅವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮನ್ನು ಸರಿ ಮಾಡುವುದು, ಸಮಾಜವನ್ನು ಸರಿ ಮಾಡುವುದು, ಇಲ್ಲಿ ಜ್ಞಾನವನ್ನು ಕೊಡುವುದು. ಅನ್ನದಾನವ ಮಾಡುವರಾಗಿ, ಅನ್ನದಾನವನ್ನು ಮಾಡಿ ಅಂಥವ್ರು ಮಾಡುವವರು ನೀವು ಆಗಬೇಕು. ಮಾಡುವವರಾಗಿ, ಅನ್ನ ಸತ್ರವನ್ನು ಇಟ್ಟವರಾಗಿ, ಅನ್ಯರಾಶ್ರಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ ಅಂಥವರಾಗಬೇಕು ನೀವು. ಅಂದರೆ ನೋಡಿ, ಆ ಪದ್ಯದ ಅರ್ಥ ಮೇಲು ನೋಟಕ್ಕೆ ಬೇರೆ. ಇದೇ ಪುರಂದರದಾಸರ ಜೀವನ, ಹರಿದಾಸರ ಜೀವನ. ಮೇಲು ನೋಟಕ್ಕೆ ಭಿಕ್ಷೆ, ರಾಗಿ ತಂದಿರ ಭಿಕ್ಷಕ್ಕೆ ಅಲ್ಲ, ಭಿಕ್ಷೆಗೆ ಅಂತ ಕೇಳ್ತಾ ಇದ್ದಾರಲ್ವ. ಅಂದರೆ ಹೌದು, ನಾನು ಇದನ್ನೇ ಬಯಸಿ ನಿಮ್ಮ ಮುಂದೆ ಬಂದದ್ದು. ಅಂದರೆ ಎಂಥ ಒಂದು ಉದ್ದೇಶ ಇದೆ ಹರಿದಾಸರ ಆ ಸಾಹಿತ್ಯದ ಹಿಂದೆ ಅಂತೇಳಿದರೆ, ಅವರಿಗೆ ನಮ್ಮ ಬಗ್ಗೆ ಎಂಥ ಕಾಳಜಿ. ಎಲ್ಲಿವರೆಗೆ ಅಂತ ಹೇಳಿದರೆ, ನಾನು ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇದ್ದೇನೆ, ನೀವು ಒಳ್ಳೆಯವರಾಗಬೇಕು ಅನ್ನೋದು ನಾನು ಕೇಳ್ತಾ ಇರುವ ಭಿಕ್ಷೆ. ಇದನ್ನು ನನಗೆ ಕೊಡಿ, ನನಗೆ ನಿಮ್ಮ ಇದ್ಯಾವುದು ಬೇಕಾಗಿಲ್ಲ, ಮುತ್ತು ರತ್ನ ವಜ್ರ ವೈಡೂರ್ಯ ಇದ್ಯಾವುದು ಬೇಕಾಗಿಲ್ಲ, ನಿಮ್ಮ ಅಕ್ಕಿ ಬೇಕಾಗಿಲ್ಲ, ನಿಮ್ಮ ರಾಗಿ ಬೇಕಾಗಿಲ್ಲ,
ಮತ್ತು ನನಗೆ ಬೇಕಾಗಿರುವುದು ನಿಮ್ಮ ಸದ್ಗುಣಗಳು. ನೀವು ಎಷ್ಟು ಒಳ್ಳೆಯವರಾಗ್ತೀರಿ ಅಷ್ಟು ನಾನು ಖುಷಿ ಪಡ್ತೇನೆ. ಯಾಕಂತೇಳಿದರೆ ಇದೇ ಜ್ಞಾನಿಗಳ ಮಹತ್ವ. ಭಾಗವತ ಬಹಳ ಸುಂದರವಾಗಿ ಹೇಳ್ತದೆ, ಈ ಜಗತ್ತಿನಲ್ಲಿ ಯಾರು ಸಜ್ಜನರಿರ್ತಾರೆ, ಯಾರು ಜ್ಞಾನಿಗಳಿರ್ತಾರೆ, ಅವರು ಯಾಕೋಸ್ಕರ ಬದುಕ್ತಾರೆ ಅಂತ ಹೇಳಿದರೆ ತಮಗೋಸ್ಕರ ಅಲ್ಲ, ಮತ್ತು ಪರರಿಗೋಸ್ಕರ, ಜಗತ್ತಿಗೋಸ್ಕರ, ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ. ಆ ದೃಷ್ಟಿಯಿಂದ ಅವರು ಸಂಚಾರ ಮಾಡ್ತಾರೆ. ಕಾರಣ ಏನಂದರೆ ಇದು ದೇವರು ನನಗೆ ವಹಿಸಿದ ಕರ್ತವ್ಯ ಅಂತ. ನಾನು ಮಾತ್ರ ಮೇಲೋದ್ರೆ ಸಾಕಾಗಲ್ಲ, ಇನ್ನೊಬ್ಬರನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ತಾವು ಉದ್ಧಾರ ಆಗ್ತಾರೆ, ಇನ್ನೊಬ್ಬರನ್ನು ಉದ್ಧಾರ ಮಾಡ್ತಾರೆ. ಮನೆ ಮನೆಗೆ ಬಂದು ಹಿರಿಯದು ಉಪದೇಶವನ್ನು ಮಾಡ್ತಾ ಹೀಗಾಗ್ರಪ್ಪ ಹೀಗಾಗ್ರಪ್ಪ ಅಂತ. ಇದು ಏನು ತಿಳಿಸ್ತದೆ ಈ ಒಂದು ಪದ್ಯ ಅಂತ ಹೇಳಿದ್ರೆ ದಾಸ ಸಾಹಿತ್ಯ ಯಾಕೋಸ್ಕರ ಹೊರಟು ಬಂದಿದೆ ಅಂತ. ಅಂದರೆ ಪುರಂದರದಾಸರಿರ್ಬೋದು, ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ಈ ರೀತಿ ಹರಿದಾಸ ಪರಂಪರೆ ಏನು ಬಂದಿದೆ, ಇವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ನಮ್ಮಂಥ ಸಾಮಾನ್ಯ ಮಂದಿ. ಯಾಕಂತೇಳಿದ್ರೆ ಈ ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ಬರಿಯ ಪದ್ಯ ಅಲ್ಲ, ಮತ್ತು ವೇದ, ಉಪನಿಷತ್ತು, ಪುರಾಣ, ಮಹಾಭಾರತ ಇವುಗಳ ಸಾರ. ನೋಡಿ, ವಾಸ್ತವಿಕವಾಗಿ ವೇದಗಳು ಪ್ರಧಾನವಾಗಿರುವಂಥದ್ದು. ದೇವರು ಕಣ್ಣಿಗೆ ಕಾಣೋಲ್ಲ, ಮತ್ತು ದೇವರನ್ನು ನಾವು ಹೇಗೆ ತಿಳ್ಕೊಳ್ಬೋದು? ವೇದಗಳ ಮೂಲಕ ತಿಳ್ಕೊಳ್ಬೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದಕ್ಕಾಗಿಯೇ ನಮ್ಮ ಪ್ರತಿಯೊಂದು ಆಚರಣೆ, ಸಂಸ್ಕೃತಿ, ಅದನ್ನು ನಾವು ಏನು ಕರಿತೇವೆ ಅಂದರೆ ವೈದಿಕ ಸಂಸ್ಕೃತಿ ಅಂತ ಕರಿತೇವೆ. ಯಾಕಂತ ಹೇಳಿದರೆ ವೇದ ಮೂಲವಾದ ಸಂಸ್ಕೃತಿ ನಮ್ಮದು. ಆ ವೇದ ಏನ್ರಿ? ವೇದ ಅಂದರೆ ಏನು? ಅದು ಯಾವುದೋ ನಾವಿವತ್ತು ಸಮಾಜ ವಿಜ್ಞಾನದಲ್ಲಿ ಓದ್ತೇವೆ, ಯಾರೋ ಯಾವತ್ತೋ ರಚನೆ ಮಾಡಿದ್ದು, ಖಂಡಿತ ಅಲ್ಲ. ಅದು ರಚಿತವಾದದ್ದಲ್ಲ. ಮತ್ತು ವೇದ ಅನ್ನುವಂಥದ್ದು ಸ್ಫುರಿತವಾದದ್ದು ಅಂತ ಹೇಳಿದರೆ ಋಷಿ ಬುದ್ಧಿಗಳು ತಮ್ಮ ಅನುಭವದಲ್ಲಿ ಕಂಡ ಅನುಭವ ಅದು ಹೊರತು ಅದಕ್ಕೆ. ಯಾಕಂದರೆ ಒಂದೇ ಮಂತ್ರ ಏನಿದೆ, ವೇದದ ಮಂತ್ರ, ಅದನ್ನು ಎಷ್ಟೋ ಋಷಿಗಳು ತಾವು ಅನುಭವದಲ್ಲಿ ಕಂಡರು, ತಮ್ಮ ಅನುಭವದಲ್ಲಿ ಸಾಕ್ಷಾತ್ಕರಿಸ್ಕೊಂಡ್ರು, ಅದನ್ನು ತಮ್ಮ ಶಿಷ್ಯನಿಗೆ ಹೇಳ್ಕೊಂಡು ಬಂದರು. ಈ ರೀತಿ ಅದು ಋಷಿಮುನಿಗಳ ಅನುಭವವೇ ವೇದ. ಅದಕ್ಕಾಗಿ ನಾವಿವತ್ತೊಂದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರ ಋಷಿ ಅಂತ ತಲೆ ಮೇಲೆ ಕೈ ಇಟ್ಕೊಳ್ತೇವೆ. ಯಾಕಂದರೆ ವಿಶ್ವಾಮಿತ್ರ ಋಷಿ ರಚನೆ ಮಾಡಿದ ಅಂತಲ್ಲ ಗಾಯತ್ರಿ ಮಂತ್ರವನ್ನು. ಯಾಕಂತೇಳಿದರೆ ವಿಶ್ವಾಮಿತ್ರ ಋಷಿ ಬರುವುದಕ್ಕಿಂತಲೂ ಗಾಯತ್ರಿ ಮಂತ್ರ ಮೊದಲಿತ್ತು. ಅದು ಹೇಗ್ರಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ವಿಶ್ವಾಮಿತ್ರ ಆದದ್ದು ಯಾವಾಗ ಅಂತ ಹೇಳಿದ್ರೆ ವಸಿಷ್ಠರಿಂದಾಗಿ. ಮೊದಲು ಕ್ಷತ್ರಿಯನಾಗಿದ್ದವ ವಿಶ್ವಾಮಿತ್ರ, ಕೌಶಿಕ ಅಂತ. ಯಾವಾಗ ವಸಿಷ್ಠರ ಬ್ರಹ್ಮಬಲದ ಮುಂದೆ ಅವನ ಕ್ಷಾತ್ರಬಲ ಸೋತೋಯ್ತು, ವಸಿಷ್ಠರಿಗಾದರೂ ಅಂತಹ ಬ್ರಹ್ಮಬಲ ಹೇಗೆ ಬಂದಿತ್ತು? ಬ್ರಾಹ್ಮಣ್ಯ, ಆ ಬ್ರಹ್ಮಬಲ ಹೇಗಿತ್ತು ಅಂದರೆ ಗಾಯತ್ರಿ ಮಂತ್ರ ಜಪದಿಂದ. ಅಂದರೆ ನೋಡಿ, ವಿಶ್ವಾಮಿತ್ರ ಕೌಶಿಕನಾಗಿದ್ದಾಗಲೇ ವಸಿಷ್ಠರಿಗೆ ಗಾಯತ್ರಿ ಮಂತ್ರ ಗೊತ್ತಿತ್ತು. ಅವರು ಅದರ ಶಕ್ತಿಯಿಂದಾಗಿ ಇವನ ಎಲ್ಲ ಕ್ಷತ್ರಿಯ ಬಲವನ್ನು ಸೋಲಿಸಿದರು. ಇವನ ಯಾವುದೇ ಅಸ್ತ್ರಶಸ್ತ್ರಗಳಿರ್ಬೋದು, ಇವನ ಸೈನ್ಯ ಇರಬಹುದು, ಯಾವುದು ಇವರ ತಪಶಕ್ತಿಯ ಮುಂದೆ ಏನೂ ಮಾಡಲಿಕ್ಕಾಗಲಿಲ್ಲ. ಆಗಲೇ ಆ ಕೌಶಿಕ ಹೇಳಿದ ಮಾತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ. ಈ ಯಾವುದೇ ಮದ್ದು ಗುಂಡುಗಳಿರ್ಬೋದು, ಈ ಯಾವುದೇ ಶಸ್ತ್ರಾಸ್ತ್ರಗಳಿರ್ಬೋದು, ಈ ಸೈನ್ಯ ಇರ್ಬೋದು, ಈ ತೋಳ್ಬಲ ಇರ್ಬೋದು, ಇದೆಲ್ಲ ವ್ಯರ್ಥ ಯಾವುದರ ಮುಂದೆ ಅಂತ ಹೇಳಿದರೆ ಒಬ್ಬ ಬ್ರಾಹ್ಮಣನ ತೇಜಸ್ಸಿನ ಮುಂದೆ. ಬ್ರಾಹ್ಮಣನ ತೇಜಸ್ಸಿರುವುದೇ ಗಾಯತ್ರಿ ಮಂತ್ರದಿಂದ. ಯಾಕಂತೇಳಿದ್ರೆ ಅನ್ಯಂ ಕುರ್ಯಾ ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಹೇಳ್ತದೆ ಧರ್ಮಶಾಸ್ತ್ರಗಳು. ನೀನು ಬೇರೆಯದ್ದನ್ನು ಮಾಡು ಬಿಡು, ನೀನು ಬ್ರಾಹ್ಮಣ ಅಂತ ನೀನು ಆಗಬೇಕಾ, ಗಾಯತ್ರಿ ಮಂತ್ರವೇ ಮುಖ್ಯ ಬೇಕು ಅಂತ. ಅದರಿಂದ ವಸಿಷ್ಠರಿಗೆ ಮೊದಲೇ ಗೊತ್ತಿತ್ತು. ಮತ್ತೆ ವಿಶ್ವಾಮಿತ್ರ ಆ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹರಸಾಹಸವನ್ನು ಮಾಡಿ ಕೌಶಿಕನಾಗಿದ್ದವ ವಿಶ್ವಾಮಿತ್ರನಾಗಿ ಆ ಗಾಯತ್ರಿ ಮಂತ್ರದ ಮಹತ್ವವನ್ನು, ಅದರ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ತೋರಿಸಿ ವಿಶ್ವಕ್ಕೆ ಮಿತ್ರನಾದ. ಅವನೇ ವಿಶ್ವಾಮಿತ್ರನಾದ. ಅದಕ್ಕೆ ಇವತ್ತು ತಲೆ ಮೇಲೆ ಅವನನ್ನು ಸ್ಮರಣೆ ಮಾಡೋದು. ನಿನ್ನನ್ನು ಹೊತ್ಕೊಳ್ತೇನೆ ವಿಶ್ವಾಮಿತ್ರ ಋಷಿಗಳೇ, ನಿಮ್ಮನ್ನು ಹೊತ್ಕೊಳ್ತೇವೆ. ಯಾಕಂದರೆ ಆ ಮಂತ್ರದ ಮಹತ್ವ ತೋರಿಸಿದವರು. ಹೀಗೆ ವೇದ ಮಂತ್ರಗಳೇನಿದೆ ಅದು ಯಾರು ದೇವರನ್ನು ಕಂಡವರೋ, ದೇವರನ್ನು ಕಂಡವರ ಅನುಭವದ ಮಾತುಗಳು. ಅದರಿಂದಾಗಿಯೇ ದೇವರನ್ನು ತಿಳ್ಕೊಳ್ಬೋದು. ಯಾವತ್ತೂ ಅಷ್ಟೇ ತಾನೇ, ಕಾಣದ ವಸ್ತುವನ್ನು ನಾವು ಯಾವ ರೀತಿ ತಿಳ್ಕೊಳ್ತೇವೆ ಹೇಳಿ? ಯಾರು ಕಂಡಿದ್ದಾರೋ ಅವರಿಂದ ತಿಳ್ಕೊಳ್ತೇವೆ. ನಾವೇನು ಅಮೇರಿಕಕ್ಕೆ ಹೋಗಿಲ್ಲ, ಎಲ್ಲಿಗೆ ಹೋಗಿಲ್ಲ. ಆದರೆ ಅಮೇರಿಕಕ್ಕೆ ಹೋಗಿ ಬಂದವರು ಹೇಳ್ತಾರೆ ಅಮೇರಿಕಾದಲ್ಲಿ ಹಾಗಿದೆ ಹೀಗಿದೆ ಅಂತ ನಂಬ್ತೇವೆ ನಾವು. ಯಾಕಂದರೆ ಅವರು ಹೋಗಿ ಬಂದಿದ್ದಾರೆ ಅದಕ್ಕೆ.
ಇಲ್ಲಿ ಮುಖ್ಯ ಏನು ಬೇಕು ಅಂದರೆ ನಂಬಿಕೆ ಮುಖ್ಯ. ಆ ವ್ಯಕ್ತಿಯ ಮೇಲೆ ನಂಬಿಕೆ ಇದೆ, ನಾವು ನಂಬ್ತೇವೆ. ನಂಬಿಕೆ ಇಲ್ಲ ಅಂದರೆ ಯಾರನ್ನು ನಂಬಲಿಕ್ಕೆ ಇಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಅಪ್ಪ ಅಮ್ಮ. ನನ್ನ ಅಪ್ಪ ಯಾರು? ಅಮ್ಮ ಹೇಳಿದ ನಮಗೆ ಆಧಾರ. ನಿನ್ನ ಅಪ್ಪ ಇವರು ಅಂತ. ಅಮ್ಮನ ಮಾತಲ್ಲಿ ನಂಬಿಕೆ ಇಲ್ಲದಿದ್ರೆ ನನ್ನಪ್ಪ ಯಾರು ಅಂದರೆ ನಾನು ನಂಬಲಿಕ್ಕಾಗಲ್ಲ ಇವತ್ತು. ಅದಕ್ಕಾಗಿ ನಂಬಿಕೆ ಎನ್ನುವುದು ಪ್ರಧಾನವಾಗಿ ಬೇಕು. ನಮ್ಮ ಋಷಿ ಮುನಿಗಳ ಮೇಲೆ ನಮಗೆ ನಂಬಿಕೆ ಇದೆಯಾ? ವೇದ ದೇವರನ್ನು ಕಂಡ ಪ್ರಮಾಣ. ಆದರೆ ಏನು ಮಾಡ್ತೀರಿ? ವೇದ ಸರಳವಾದ ಸಂಸ್ಕೃತ ಭಾಷೆಯಲ್ಲಿಲ್ಲ. ಅದು ಕಠಿಣವಾದ ಸಂಸ್ಕೃತದಲ್ಲಿದೆ. ಜನಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ಕಾರಣದಿಂದಲೇ ಬೇರೆ ಯುಗಗಳಲ್ಲಿ ವೇದವನ್ನು ಅರ್ಥ ಮಾಡ್ಕೊಳ್ತಾ ಇದ್ದರು. ಆದರೆ ಬರ್ತಾ ಬರ್ತಾ ಈ ಕಲಿಯುಗದಲ್ಲಂತೂ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ, ಅಂದರೆ ತಾವು ಮನೆಗೆಲಸದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವವರು, ಅದೇ ರೀತಿ ಶೂದ್ರಾದಿಗಳಿಗೆ ಬೇರೆ